ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು ಸೀರೀಸ್ನ ಮಾಡ್ತಿದ್ದೀನಿ. ಆ ಸೀರೀಸ್ ಏನು ಅಂದರೆ ನವರಾತ್ರಿ ಸೀರೀಸ್. ಅಂದರೆ ಇನ್ಮೇಲೆ ಇವತ್ತಿಂದ 9 ದಿನ 9 ದೇವಿಯ ಕಥೆಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಸರಿನಾ? ಇವಾಗ ನಾವು ನೋಡ್ತಿರೋ ದೇವಿ ಯಾರು, ಅವರ ಕಥೆ ಏನು ಅಂದರೆ, ನಾವು ನೋಡ್ತಿರುವಂತಹ ದೇವಿಯ ಹೆಸರು ಶೈಲಪುತ್ರಿ. ಅವರ ಕಥೆ ಹೀಗೆ ಶುರುವಾಗುತ್ತೆ. ಆ ಶೈಲಪುತ್ರಿ ಅಂದರೆ ದೇವಿ ಆದಿಶಕ್ತಿ. ಮೊದಲು ದೇವಿ ಸತಿಯಾಗಿರ್ತಾರೆ. ಆಗ ಸತಿ ದಕ್ಷ ಪ್ರಜಾಪತಿಯ ಒಂದು ಯಜ್ಞಕ್ಕೆ ಹೋಗ್ತಾರೆ. ಆಗ ಅವರು ದಕ್ಷ ಪ್ರಜಾಪತಿ ತುಂಬ ಶಿವನಿಗೆ ಅವಮಾನ ಮಾಡ್ತಾರೆ. ಆಗ ಅವರಿಗೆ ತುಂಬ ಬೇಜಾರಾಗುತ್ತೆ. ಆಗ ಅವರು ಅವರ ಯಜ್ಞ ಕುಂಡಲಕ್ಕೆ ಹೋಗಿ ಅವರ ದೇಹನ ತ್ಯಾಗ ಮಾಡ್ತಾರೆ. ಆಗೇನಾಗುತ್ತೆ ಅಂದರೆ ಶಿವ ಅವರ ದೇಹವನ್ನು ಎತ್ಕೊಂಡು ಓಡಾಡೋದಕ್ಕೆ ಶುರು ಮಾಡ್ತಾರೆ. ಆಗೇನಾಗುತ್ತೆ ಅಂದರೆ ವಿಷ್ಣು ಸುದರ್ಶನ ಚಕ್ರದಿಂದ ಅವರ ದೇಹವನ್ನು ತುಂಡಾಗಿ ಮಾಡ್ತಾರೆ, ಸತಿಯ ದೇಹವನ್ನು. ಆಗ ಅವರು ಮಹಾದೇವ ಧ್ಯಾನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ದೇವಿ ಸತಿ ದೇವಿ ಶೈಲಪುತ್ರಿಯಾಗಿ ಹುಟ್ಟುತ್ತಾರೆ. ಆಮೇಲೆ ಏನಾಗುತ್ತೆ ಅಂತ ನಾಳೆ ಹೇಳ್ತೀನಿ, ಓಕೆನಾ? ಇವತ್ತು ನಾವು ದೇವಿ ಶೈಲಪುತ್ರಿಯನ್ನಾಗಿ ಆರಾಧಿಸ್ತೀವಿ ದೇವಿನ, ಓಕೆನಾ? ಐ ಹೋಪ್ ನಿಮಗೆ ಈ ಕತೆ ಇಷ್ಟ ಆಗಿರುತ್ತೆ ಅಂತ, ಓಕೆನಾ? ಈ ಕತೆ ಇಷ್ಟ ಆಗಿದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಓಕೆನಾ? ಬಾಯ್.